ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅಪರಾಧಗಳನ್ನು ಖಂಡಿಸಿ ಎಐಎಂಎಸ್ಎಸ್ ನಿಂದ ನಡೆದ ಮಹಾನ್ ವ್ಯಕ್ತಿಗಳ ಸೂಕ್ತಿ ಮತ್ತು ಛಾಯಾಚಿತ್ರ ಪ್ರದರ್ಶನ, ಪುಸ್ತಕ ಬಿಡುಗಡೆ ಹಾಗೂ ಸಹಿ ಸಂಗ್ರಹ ಅಭಿಯಾನ ನಡೆಯಿತು. ನಿರ್ಭಯ ಘಟನೆ ಜರುಗಿ 13 ವರ್ಷಗಳೇ ಸಂದಿವೆ. ಇಡೀ ದೇಶವನ್ನೇ ತಲ್ಲಣಗೊಳಿಸಿದ ಆ ದಿನ ಇಂದಿಗೂ ಜನರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ನಂತರದ ದಿನಗಳಲ್ಲಿ ಪ್ರತಿನಿತ್ಯ 10 ಅತ್ಯಾಚಾರ, ದೌರ್ಜನ್ಯದ ಕೃತ್ಯಗಳನ್ನು ಕೇಳುತ್ತಿದ್ದೇವೆ. ನಾವು ನಾಗರಿಕ ಸಮಾಜದಲ್ಲಿದ್ದೇವೆ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡುತ್ತಿದೆ. ಎಐಎಂಎಸ್ಎಸ್ ನಿಂದ 4 ತಿಂಗಳ ಕಾಲ ರಾಜ್ಯವ್ಯಾಪಿ ನಡೆಯುವ ಸಹಿ ಸಂಗ್ರಹ ಆಂದೋಲನದ ಭಾಗವಾಗಿ ಎಐಎಂಎಸ್ಎಸ್ ಮಹಿಳಾ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿ ನಗರದ ವಿವೇಕಾನಂದ ವೃತ್ತದಲ್ಲಿ ಮಹಾನ್ ವ್ಯಕ್ತಿಗಳ ಸೂಕ್ತಿ ಮತ್ತು ಛಾಯಾಚಿತ್ರ ಪ್ರದರ್ಶನ, ವಿಶೇಷ ಬುಲೆಟಿನ್ ಬಿಡುಗಡೆ ಹಾಗೂ ಸಹಿ ಸಂಗ್ರಹ ಕಾರ್ಯಕ್ರಮ ನಡೆಯಿತು. ಎಐಎಂಎಸ್ಎಸ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಮಧುಲತಾ ಗೌಡರವರು ಮಾತನಾಡುತ್ತಾ, ಸಮಾಜದಲ್ಲಿ ಸೂಕ್ಷ್ಮ ಸಂವೇದನೆ ಕಣ್ಮರೆಯಾಗುತ್ತಿದೆ. ನೈತಿಕ ಮಾನವೀಯ ಮೌಲ್ಯಗಳ ಕುಸಿತ ಆಘಾತ ಉಂಟು ಮಾಡುತ್ತಿದೆ. ಸಾಂಸ್ಕೃತಿಕ ಬಿಕ್ಕಟ್ಟಿನ ಮೊದಲ ಬಲಿಪಶು ಮಹಿಳೆ. ಕೊಳತಿರುವ ಕುಸಂಸ್ಕೃತಿಯ ವ್ಯವಸ್ಥೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ, ಆಸಿಡ್ ದಾಳಿ ಸೇರಿದಂತೆ ವಿವಿಧ ದೌರ್ಜನ್ಯಗಳಿಗೆ ತುತ್ತಾಗಿಸಿದೆ. ಹಲವಾರು ಪದಪುಂಜಗಳಿಂದ ಪೂಜಿಸಲ್ಪಡುತ್ತಿರುವ ಈ ದೇಶದಲ್ಲಿ ಮಹಿಳೆಯ ಸ್ಥಿತಿ ಅತ್ಯಂತ ಹೀನಾಯವಾಗಿದೆ. ಮಹಿಳಾ ವಿಮೋಚನೆ ಕೇವಲ ಭ್ರಮೆಯ ಮಾತಾಗಿದೆ. ವಿಜ್ಞಾನ, ಕ್ರೀಡೆ, ಕಲೆ, ಸಾಹಿತ್ಯ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಹೀಗಿದ್ದಾಗೂ ಆಕೆಯನ್ನು ನೋಡುವ ದೃಷ್ಟಿಕೋನ ಮಾತ್ರ ಬದಲಾಗಿಲ್ಲ. ಅವಳ ಮೇಲಿನ ಅಗೌರವ, ಅಪರಾಧಗಳು ತಗ್ಗಿಲ್ಲ. ನೈಜ ಘನತೆ, ಗೌರವಕ್ಕಾಗಿ ಮಹಿಳೆಯರು, ಜನಸಾಮಾನ್ಯರು ಮತ್ತಷ್ಟು ಪ್ರಜ್ಞಾವಂತರಾಗಿ, ಸಂಘಟಿತರಾಗಿ ಇಂಥ ಅಮಾನವೀಯ ವ್ಯವಸ್ಥೆಯ ವಿರುದ್ಧ ರಣಕಹಳೆ ಊದಬೇಕಿದೆ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಾಮಾಜಿಕ ಮಾಧ್ಯಮಗಳಲ್ಲಿನ ಅಶ್ಲೀಲತೆ, ಕ್ರೌರ್ಯ, ವಿಕೃತಿಯಿಂದಾಗಿ ಮಹಿಳೆ ಹಾಡು ಹಗಲೇ ಶೋಷಣೆಗಳಿಗೆ ಒಳಗಾಗುತ್ತಿದ್ದಾಳೆ. ಹಳೆಯ ಉಳಿಗಮನ್ಯ ಮೌಲ್ಯಗಳು, ಪುರುಷ ಪ್ರಧಾನ ಮನಸ್ಥಿತಿಯ ಬದಲಾಗಿ ಹೊಸ ನೈತಿಕ, ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಸಮಾಜದಲ್ಲಿ ಸ್ಥಾಪಿಸಬೇಕಿದೆ. ಮಹಾನ್ ವ್ಯಕ್ತಿಗಳ ಜೀವನ ಆದರ್ಶಗಳನ್ನು ಯುವಜನಾಂಗದ ಮುಂದಿಡಬೇಕಿದೆ. ಆ ನಿಟ್ಟಿನಲ್ಲಿ ಬಲಿಷ್ಠ ಚಳವಳಿಗಳು ಅವಶ್ಯಕತೆ ಇದೆ. ಎಐಎಂಎಸ್ಎಸ್ ಮಹಿಳಾ ಸಂಘಟನೆ ಆ ದಿಕ್ಕಿನಲ್ಲಿ ಶ್ರಮಿಸುತ್ತಿದೆ. ಪ್ರತಿಯೊಬ್ಬರು ಈ ಪ್ರಯತ್ನಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಸಭೆಯಲ್ಲಿ ಎಐಎಂಎಸ್ಎಸ್ನ ಜಿಲ್ಲಾ ಕಾರ್ಯದರ್ಶಿಗಳಾದ ಗಂಗೂಬಾಯಿ ಕೊಕ್ರೆಯವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಜನ ವಿರೋಧಿ, ಮಹಿಳಾ ವಿರೋಧಿ ಸರ್ಕಾರಗಳು ಕಣ್ಣು ತೆರೆಸುವ ಉದ್ದೇಶದಿಂದ ಎಐಎಂಎಸ್ಎಸ್ ದೇಶದಾದ್ಯಂತ ಹಾಗೂ ರಾಜ್ಯದಾದ್ಯಂತ ಪ್ರತಿಭಟನಾ ಸಭೆ, ಸಮಾವೇಶ, ಮೆರವಣಿಗೆ, ಸಹಿ ಸಂಗ್ರಹ ಮೊದಲಾದ ರೂಪಗಳಲ್ಲಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಿದೆ. ಧಾರವಾಡದ ಜಿಲ್ಲಾ ಸಮಿತಿಯು ಸಕ್ರಿಯವಾಗಿ 4 ತಿಂಗಳ ಕಾಲ ವಿವಿಧ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಇದರ ಒಟ್ಟು ಆಶಯ ನೈಜ ಸಮಾನತೆಯ ಹೊಸ ಸಮಾಜವನ್ನು ಕಟ್ಟುವುದು ಎಂದರು. ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ನ ವಿಶೇಷ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಜಿಲ್ಲಾ ಉಪಾಧ್ಯಕ್ಷರಾದ ದೇವಮ್ಮ ದೇವತ್ಕಲ್, ಜಿಲ್ಲಾ ಸಮಿತಿ ಸದಸ್ಯರಾದ ಅನುಸೂಯ ಶಾನವಾಡ್, ಪವಿತ್ರ ಮಾಳಾಪುರ್, ಮುರುಗಮ್ಮ ಗರ್ಗದ್, ವಿಜಯಲಕ್ಷ್ಮಿ ಹಿರೇಮಠ್, ಕಾಶವ್ವ ತಲ್ವಾರ್, ಮಲ್ಲಮ್ಮ ಶ್ರೀಗುಪ್ಪಿ, ಫಕೀರವ್ವ ಹಾಗೂ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.